ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಹುದ್ದೆ, ಅದರಲ್ಲೂ ಒಂದು ಸರ್ಕಾರಿ ಹುದ್ದೆ, ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸರಿಸುಮಾರು 22,000 ಒಂದು ಪೋಸ್ಟ್ ಇರುವಂತಹ ಒಂದು ಹುದ್ದೆಗಳ ಒಂದು ನೋಟಿಸ್ ಅನ್ನ ಇವತ್ತು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ಯಾರೆಲ್ಲ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ರಿಲೀಸ್ ಮಾಡುವಂತಹ ಒಂದು ವೇಕೆನ್ಸೀಸ್ ಗಳಿಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ ಮತ್ತು ಕಾಯ್ತಾ ಇದ್ರಿ, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಬಂಪರ್ ಆಗಿರುವಂತಹ ಒಂದು ಅವಕಾಶ ಅಂತಾನೆ ನಾನು ಹೇಳ್ತೀನಿ. ತಾವೇನಾದ್ರೂ ಕೇವಲ ಒಂದು SLC ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಅಪ್ಲೈ ಅನ್ನ ಮಾಡ್ಬೋದು, ಅಥವಾ ನಾವು SLC ಜೊತೆಗೆ ಒಂದು ITA ಸಹ ನಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದೀವಿ ಅಂದ್ರೆ ಅಂತಹ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಅಪ್ಲೈ ಅನ್ನ ಮಾಡ್ಕೋಬಹುದು. ಕನ್ಫ್ಯೂಷನ್ ಬೇಡ. SLC ಅಥವಾ ITA ಎರಡರಲ್ಲಿ ಒಂದು ಕ್ವಾಲಿಫಿಕೇಶನ್ ಇದ್ರೂ ಕೂಡ ನಮ್ಮ ಒಂದು ಕರ್ನಾಟಕದಿಂದ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳು ಇಲ್ಲಿ ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಈ ಒಂದು ವೇಕೆನ್ಸೀಸ್ ಗಳ ಒಂದು ವಿಶೇಷತೆ ಏನಂದ್ರೆ, ಇಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನೋದು ಇಲ್ಲಿ ಒಂದು ಇರುವುದಿಲ್ಲ. ಅಂದ್ರೆ ಒಂದು ಇಂಗ್ಲಿಷ್ ನಲ್ಲಿ ತಮಗೆ ಒಂದು ಕ್ವಶನ್ಸ್ ಬರುವುದಿಲ್ಲ. ನಮ್ಮ ಒಂದು ಕರ್ನಾಟಕದಲ್ಲೇ ಏನೋ ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ಸಹ ಇಲ್ಲಿದ್ದಾವೆ. ಬನ್ನಿದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಈ ಒಂದು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಸುಮಾರು 22,000 ಒಂದು ಪೋಸ್ಟ್ ಗಳ ಒಂದು ವೇಕೆನ್ಸಿ ಏನಿದೆ ತಾವು ನೋಡಬಹುದು. ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿ ಆಗಿರುತ್ತೆ. ನಾವು ಇಲ್ಲಿ ಒಂದು ಪೋಸ್ಟ್ ಗಳ ಒಂದು ಕ್ಲಾರಿಫಿಕೇಶನ್ ತಗೋಬಹುದು. 22,000 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಗೊತ್ತಿರಲಿ, ನಮ್ಮ ಒಂದು ಚಾನಲ್ ಮುಖಾಂತರ ನಾವು ಶೇರ್ ಮಾಡುವಂತಹ ಪ್ರತಿ ಒಂದು ವೇಕೆನ್ಸಿಯ ಅಪ್ಡೇಟ್ಗಳು ಅದು ಒಂದು ನೋಟಿಫಿಕೇಶನ್ ಅಥವಾ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದರೆ ಮಾತ್ರ ನಾವು ಅಪ್ಡೇಟ್ ಅನ್ನ ಕೊಡ್ತೀವಿ. ಅದರ್ವೈಸ್ ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ಗಳು ನಾವು ಕೊಡುವುದಿಲ್ಲ. ನಮ್ಮ ಒಂದು ಕರ್ನಾಟಕದಿಂದ ಭಾರತದಿಂದ ಪ್ರತಿಯೊಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಈ ಒಂದು ಚಾನಲ್ನ ತಾವೇನು ಫಾಲೋ ಅಪ್ ಅನ್ನ ತಾವು ಮಾಡ್ಕೋಬಹುದು. ಗಮನಿಸಬಹುದು, ರೈಲ್ವೆ ಪರ್ಮನೆಂಟ್ ಆಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ ಬಗ್ಗೆ ಮಾತಾಡಕ್ ಹೋದ್ರೆ ಮೊದಲನೇದಾಗಿ ತಾವು ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ನಾವು ಗಮನವನ್ನು ಕೊಟ್ಟಾಗ, ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 21ನೇ ತಾರೀಕು ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಫೆಬ್ರವರಿ 20, 2026 ಇದರ ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ನಾನು ಇಷ್ಟು ಬೇಗ ಯಾಕೆ ಇದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದು ಎಕ್ಸಾಮಿನೇಷನ್ ಪ್ರೋಸೆಸ್ ಏನಿದೆ ಇದರ ಕೆಲವೊಂದು ಸಿಲೆಬಸ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಈ ಒಂದು ಸಿಲೆಬಸ್ ಅನ್ನ ತಾವು ಈಗಿನಿಂದಲೇ ತಾವು ಏನಾದರೂ ಒಂದು ಪ್ರಿಪೇರ್ ಅನ್ನ ಮಾಡ್ಕೊಂಡ್ರೆ ಆರಾಮ್ಸೆ ತಾವು ಇದರಲ್ಲಿ ಒಂದು ಪೋಸ್ಟ್ ಅನ್ನ ತಾವು ಪಡೆಯಬಹುದು. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಗಮನಿಸಬಹುದು, ಸುಮಾರು 22,000 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ನಮ್ಮ ಒಂದು ಕರ್ನಾಟಕದಿಂದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಕಡೆ ನಾವು ಗಮನವನ್ನು ಕೊಟ್ಟಾಗ, ಎನಿ 10th ಪಾಸ್ ಕ್ಯಾಂಡಿಡೇಟ್ ಅಥವಾ ಎನಿ ITA ಪಾಸ್ ಕ್ಯಾಂಡಿಡೇಟ್, ಒಟ್ಟಾರೆ ತಾವು 10th ಪಾಸ್ ಆದ್ರೂ ಆಗಿರ್ಬೇಕು ಅಥವಾ 10th ಪಾಸ್ ಜೊತೆ ತಾವು ITA ಆದ್ರೂ ತಾವು ಪಾಸ್ ಆಗಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಓಕೆನಾ? ಇಲ್ಲಿ ಯಾವ ಒಂದು ಪೋಸ್ಟ್ ಮೇಲೆ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಗ್ರೂಪ್ ಡಿ ಎನ್ನುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಗ್ರೂಪ್ ಡಿ ಪೋಸ್ಟ್ ರೈಲ್ವೆನಲ್ಲಿ ಯಾವ ಒಂದು ಪೋಸ್ಟ್ ಬರುತ್ತೆ ಅಂತ ತಾವು ಸೈಡ್ ಅಲ್ಲಿ ತಾವು ಒಂದು ಸಲ ತಾವು ನೋಡ್ಕೊಳ್ಬಹುದು. ಇಷ್ಟೆಲ್ಲ ಒಂದು ಪೋಸ್ಟ್ಗಳು ಇದೇ ಒಂದು ಗ್ರೂಪ್ ಡಿ ಪೋಸ್ಟ್ ನಲ್ಲಿ ಇಲ್ಲಿ ಬರುತ್ತೆ. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಆಸ್ ಪರ್ ಲೆವೆಲ್ 1 ಅಲ್ಲಿ ತಮಗೆ ಇಲ್ಲಿ ಸ್ಯಾಲರಿ ಸಿಗುತ್ತೆ, ಒಂದು ಒಳ್ಳೆಯ ಒಂದು ಸಂಬಳ ಸಿಗುತ್ತೆ. ಓಕೆನಾ? ಈ ಒಂದು ಸಂಬಳ ಜೊತೆಗೆ ತಮಗೆ ಏನು ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ಇರುವಂತಹ ಪ್ರತಿ ಒಂದು ಅಲವೆನ್ಸ್, DNS ಅಲವೆನ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಏನಾದರೂ ಮೆಡಿಕಲ್ ಆಗಿರ್ಬೋದು, ಮತ್ತು ಹೋಮ್ ರೆಂಟ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಅಲವೆನ್ಸಸ್ ಅನ್ನ ಸೇರಿಸಿ ಒಂದು ಒಳ್ಳೆಯ ಒಂದು ಸ್ಯಾಲರಿ ಅಥವಾ ಒಂದು ಸಂಬಳವನ್ನ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಒಂದು ಏಜ್ ಲಿಮಿಟ್ ಬಗ್ಗೆ ತಾವು ಇಲ್ಲಿ ಒಂದು ಗಮನ ಕೊಟ್ಟಾಗ, 1/1/2026 ತಮ್ಮ ಒಂದು ಏಜ್ ಅನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿ 18 ವರ್ಷ ಇರಬೇಕು ತಮಗೆ, ಮತ್ತು ಮ್ಯಾಕ್ಸಿಮಮ್ ಆಗಿ 33 ವರ್ಷ ತಮಗೆ ಇಲ್ಲಿ ಒಂದು ಏಜ್ ಅಲ್ಲಿ ಲಿಮಿಟ್ ಅನ್ನ ಕೇಳಿದ್ದಾರೆ. ಹಾಗೆ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಒಂದು ಕೇಳಿದ್ದಾರೆ. SC/ST ಗೆ 5 ವರ್ಷ, OBC ಗೆ 3 ವರ್ಷ ಮತ್ತು PWD ಗೆ ಸುಮಾರು 10 ವರ್ಷ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ? ಯಾರಾದ್ರೂ 33 ವರ್ಷಕ್ಕಿಂತ ಹೆಚ್ಚು ತಮ್ಮ ಒಂದು ಏಜ್ ಆಗಿದ್ರೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ತಾವು ಇಲ್ಲಿ ಬಳಸ್ಕೊಂಡು ಆರಾಮ್ಸೆ ತಾವು ಅಪ್ಲಿಕೇಶನ್ ಹಾಕಬಹುದು.
ಇಲ್ಲಿ ಆಯ್ಕೆಯ ವಿಧಾನ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನ ಕೊಟ್ಟಾಗ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ರಿಟರ್ನ್ ಎಕ್ಸಾಮ್ MCQs ಟೈಪ್ ಆಫ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ತಮಗೆ ನೋಡ್ತಾರೆ. ಓಕೆನಾ, ತಾವೇನು ಥಿಯರಿ ಟೈಪ್ ಅಲ್ಲಿ ತಾವು ಎಕ್ಸಾಮಿನೇಷನ್ ತಾವು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಒಂದು ಸರಿಯಾದಂತಹ ಒಂದು ಆನ್ಸರ್ಸ್ ಇರುತ್ತೆ. ಅದನ್ನ ತಾವು ಟಿಕ್ ಮಾರ್ಕ್ ಹಾಕೋದಾಗ್ಲಿ ಅಥವಾ ಒಂದು OMR ಶೀಟ್ ಅನ್ನ ತಾವು ಫಿಲ್ಅಪ್ ಅನ್ನ ಮಾಡೋದಾಗ್ಲಿ, ಈ ರೀತಿಯಾಗಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ತಮ್ಮ ಒಂದು ಎಕ್ಸಾಮಿನೇಷನ್ ಆಗಿರುತ್ತೆ. ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಸಿಲೆಬಸ್ ಬಗ್ಗೆ ಮಾತಾಡೋಕೆ ತಾವು ನೋಡಬಹುದು, ಸುಮಾರು 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಆದರೆ ಪ್ರತಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಸುಮಾರು 90 ನಿಮಿಷ ಏನು ಒಂದು ಟೈಮ್ ಅನ್ನ ಇಲ್ಲಿ ಒಂದು ಕೊಟ್ಟಿರ್ತಾರೆ. 1.5 ಗಂಟೆ ತಮಗೆ ಇಲ್ಲಿ ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ. ಸಿಲೆಬಸ್ ಅಲ್ಲಿ ಜನರಲ್ ಸೈನ್ಸ್ಗೆ 25 ಕ್ವಶನ್ಸ್ 25 ಮಾರ್ಕ್ಸ್, ಮ್ಯಾಥ್ಸ್ ಮೇಲೆ 25 ಕ್ವಶನ್ಸ್ 20 ಮಾರ್ಕ್ಸ್, ರೀಸನಿಂಗ್ ಮೇಲೆ 30 ಕ್ವಶನ್ಸ್, GK ಮೇಲೆ 20 ಕ್ವಶನ್ಸ್. ಒಟ್ಟಾರೆ ತಾವು ಇಲ್ಲಿ ಒಂದು ಟೋಟಲ್ ಆಗಿ ತಾವು ಕ್ವಶನ್ಸ್ ನೋಡಬಹುದು, ಮಾರ್ಕ್ಸ್ ನೋಡಬಹುದು ಮತ್ತು 90 ನಿಮಿಷ ಒಂದು ಟೈಮ್ ಅನ್ನ ಇಲ್ಲಿ ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ. ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ, ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ತಾವೇನಾದ್ರೂ ಒಂದು ಕ್ವಾಲಿಫೈ ಆದ್ರೆ, ಪಾಸ್ ಆದ್ರೆ, ತಾವು ನೆಕ್ಸ್ಟ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಫಿಸಿಕಲ್ ಟೆಸ್ಟ್ ಅಂತ ಕೇಳಿದ್ದಾರೆ. ಹೌದು, ಇದು ತಾವು ನಂತರ ತಾವು ಫಿಸಿಕಲ್ ಟೆಸ್ಟ್ಗೆ ತಾವು ಇಲ್ಲಿ ಹೋಗಬೇಕಿರುತ್ತೆ. ಫಿಸಿಕಲ್ ಟೆಸ್ಟ್ ಅಲ್ಲಿ ಏನೆಲ್ಲ ಒಂದು ಬರುತ್ತೆ ಅಂತ ತಾವು ಇಲ್ಲಿ ಒಂದು ಸಲ ತಾವು ಗಮನಿಸಬಹುದು. ಮೇಲ್ ಕ್ಯಾಂಡಿಡೇಟ್ಗಳಿಗೆ ಏನು 35 kg ವೆಯ್ಟ್ ಅನ್ನ ತೂಕವನ್ನ ತಾವೇನ್ ಮಾಡಬೇಕು ಅಂದ್ರೆ 100 ಮೀಟರ್ ತಾವೇನು ಹೋಗ್ಬೇಕಾಗಿರುತ್ತೆ. ಇದು ಒಂದು 2 ನಿಮಿಷದಲ್ಲಿ ತಾವು ಕಂಪ್ಲೀಟ್ ಅನ್ನ ಮಾಡಬೇಕಾಗಿರುತ್ತೆ. ಹಾಗೆಯೇ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳು 20 kg ತೂಕವನ್ನು ತಗೊಂಡು 100 ಮೀಟರ್ ಹೋಗ್ಬೇಕಾಗಿರುತ್ತೆ. ಇದು ಕೂಡ 2 ನಿಮಿಷದ ಒಳಗಡೆ ತಾವು ಕಂಪ್ಲೀಟ್ ಅನ್ನ ಮಾಡಬೇಕು. ರನ್ನಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ ಫಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ 1 ಕಿಲೋಮೀಟರ್ ಇರುತ್ತೆ, 4.15 ಸೆಕೆಂಡ್ಸ್ ಅಲ್ಲಿ ತಾವು ಇಲ್ಲಿ ಕಂಪ್ಲೀಟ್ ಅನ್ನ ಮಾಡಬೇಕಾಗಿರುತ್ತೆ. ಹಾಗೆ ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 5 ನಿಮಿಷ 40 ಸೆಕೆಂಡ್ ಅಲ್ಲಿ ತಾವು 1 ಕಿಲೋಮೀಟರ್ ಅನ್ನ ತಾವು ರನ್ನಿಂಗ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡಿಕೊಂಡ್ರೆ ಒಂದು ಫಿಸಿಕಲ್ ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಕಂಪ್ಲೀಟ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಡ್ತಾರೆ. ಈಗ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ ಗಳ ಒಂದು ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಾವೇನು ಈ ಒಂದು ಫೀಸ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡ್ತಾ ಇದೀರಾ, ಜನರಲ್, OBC, EWS ಗೆ 500 ರೂಪಾಯಿ ಇರುತ್ತೆ, SC ST ಗೆ 250 ರೂಪಾಯಿ ಇರುತ್ತೆ, ಫಿಮೇಲ್ ಮತ್ತು ಟ್ರಾನ್ಸ್ಜೆಂಡರ್ಗೆ 250 ರೂಪಾಯಿ ಇರುತ್ತೆ. ಈ ಒಂದು ಫೀಸ್ ಅನ್ನ ತಾವು ಎಕ್ಸಾಮಿನೇಷನ್ಸ್ ಕೊಟ್ಟಿದ ನಂತರ ತಮಗೆ ಇಲ್ಲಿ ಒಂದು ರೀಫಂಡ್ ಆಗುತ್ತೆ. ಜನರಲ್, OBC, EWS ಗೆ ತಾವೇನು 500 ರೂಪಾಯಿ ಪೇ ಅನ್ನ ಮಾಡಿರ್ತೀರಾ, 400 ರೂಪಾಯಿ ತಮಗೆ ರೀಫಂಡ್ ಆಗುತ್ತೆ. SC ST ಮತ್ತು ಟ್ರಾನ್ಸ್ಜೆಂಡರ್ ಮತ್ತು ಎಲ್ಲಾ ಫಿಮೇಲ್ ಕ್ಯಾಂಡಿಡೇಟ್ಗಳು ಎಷ್ಟು ಫೀಸ್ ಅನ್ನ ಪೇ ಅನ್ನ ಮಾಡಿರ್ತೀರಾ ಅಷ್ಟು ಫೀಸ್ ಕೂಡ ತಮಗೆ ಇಲ್ಲಿ ಒಂದು ರೀಫಂಡ್ ಆಗ್ಬಿಡುತ್ತೆ. ಯಾವಾಗ ಅಂದ್ರೆ ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಟ್ಟಿದ ನಂತರ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸೀಸ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಓಕೆನಾ, ಏನು ಈ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದರೆ ಎಲ್ಲಾ ಒಂದು ವೇಕೆನ್ಸೀಸ್ ಗಳಿಗೆ ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ತಾವು ನೋಡಬಹುದು, ಅಹಮದಾಬಾದ್ ಆಗಿರ್ಬೋದು, ಅಜ್ಮೀರ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ವೆಬ್ಸೈಟ್ ಸಹ ತಾವು ಇಲ್ಲಿ ಒಂದು ಗಮನಿಸಬಹುದು. ಓಕೆನಾ, ಆರಾಮ್ಸೆ ತಾವು ನೋಡಬಹುದು ಪ್ರತಿ ಒಂದು ಸ್ಟೇಟ್ ಇಂದ ಸೆಂಟ್ರಲ್ ಇಂದ ಕೂಡ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ತಾವು ಸೆಲೆಕ್ಷನ್ ಆದ ನಂತರ ಆರಾಮ್ಸೆ ನಮ್ಮ ಒಂದು ಕರ್ನಾಟಕದಲ್ಲೇ ತಾವು ಈ ಒಂದು ಜಾಬ್ ಅನ್ನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ. ನಾಳೆ ತಿಂಗಳು 20ನೇ ತಾರೀಕು ಮೇಲೆ ಅಪ್ಲಿಕೇಶನ್ ಆಕ್ಟಿವೇಟ್ ಅನ್ನ ಮಾಡ್ತಾರೆ, ಅಪ್ಲೈ ಅನ್ನ ಮಾಡಕ್ಕೆ. ಆ ಒಂದು ಸಂದರ್ಭದಲ್ಲಿ ಕೂಡ ಒಂದು ಸಲ ಅಪ್ಡೇಟ್ ಅನ್ನ ಕೊಟ್ಬಿಡ್ತೀನಿ. ತಮ್ಮ ಒಂದು ಕೆಲಸ ಏನಿರುತ್ತೆ ಅಂದ್ರೆ ತಾವು ಈಗಾಗಿಂದಲೇ ತಾವೇನು ಪ್ರಿಪರೇಷನ್ ಕಡೆ ತಾವು ಇಲ್ಲಿ ಗಮನವನ್ನು ಕೊಡಬೇಕು. ಆಲ್ರೆಡಿ ನಾನು ಸಿಲೆಬಸ್ ಬಗ್ಗೆ ನಾನು ಹೇಳ್ಬಿಟ್ಟಿದ್ದೀನಿ. ಬೇಕಾದ್ರೆ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಬುಕ್ಸ್ ನ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ತಾವು ಹೋಗಿ ತಾವು ಬೈ ಅನ್ನ ಮಾಡಿ ತಾವು ಪ್ರಿಪರೇಷನ್ ತಾವು ಸ್ಟಾರ್ಟ್ ಅನ್ನ ಮಾಡ್ಕೋಬಹುದು. ಓಕೆನಾ ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬರ್ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡೋದನ್ನ ತಾವು ಖಂಡಿತವಾಗಿ ಮರಿಲೇಬೇಡಿ.